ಒಣಮೀನು ಸಾರಿಗೆ ಬೇಕಾಗಿರೋ ಐಟಮ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಾಸಿವೆ, ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿನೂ ಬೇಕಾಗುತ್ತೆ ಇದಕ್ಕೆ. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಡಕೆದ ಪಾತ್ರೆ ಇದೆ, ಅದರಲ್ಲಿ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಮತ್ತು ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಸ್ವಲ್ಪ ಫ್ರೈ ಆದರೆ ಸಾಕು. ಅದಾದಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಿದ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಬಿಟ್ಟು ಖಾರ ಪುಡಿ, ಮೇಲೆ ಉಪ್ಪು ಹಾಕ್ಬಿಟ್ಟು ಧನಿಯಾ ಪುಡಿ ಹಾಕಿ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 5 ಮಿನಿಟ್ಸ್ ಮಾಡಿ ಉಪ್ಪು ಹಾಕಿದ್ಬಿಟ್ಟು ಉಪ್ಪು ಮೇಲೆ ಉದುರಿಸ್ಬಿಟ್ಟು ಅವಾಗ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಮುಚ್ಚಿಡಿ. ಆಮೇಲೆ ತೆಗೆದ್ಮೇಲೆ ಫುಲ್ ಬೆಂದಿರುತ್ತೆ, ಅದನ್ನು ಸ್ವಲ್ಪ ಇದು ಮಾಡಿ ಒಣಮೀನು ತೊಳೆದಿಟ್ಕೊಂಡ್ರೆ ಒಣಮೀನು ಹಾಕ್ಬಿಟ್ಟು ಹುಣ್ಸೆಹಣ್ಣು ನೀರು ಹಾಕಿ ಅದನ್ನು 1-2 ನಿಮಿಷ ಕೈ ಆಡಿಸಿ ಆಡಿದ್ಮೇಲೆ ಸ್ವಲ್ಪ 1-2 ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಇದೆಯಲ್ಲ ಅದೊಂದು 1 ಸ್ಪೂನ್ ಹಾಕಬೇಕು. ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮುಚ್ಚಿ ಚೆನ್ನಾಗಿ ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಎಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮಾರನೇ ದಿನಕ್ಕೆ ತುಂಬ ಸಕ್ಕತ್ತಾಗಿರುತ್ತಿದ್ದು. ಸೂಪರ್.